ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ. ಪುಟ 329. ಈ ರಾಷ್ಟ್ರೀಯವಾದಿ ಯೋಜನೆಗಳಲ್ಲಿ ಹಲವಾರು ವಸಾಹತುಗಳು ಅಂದರೆ ಕಲೋನಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಪ್ರಾರಂಭವಾಗಿವೆ ಹಾಗೂ ವಿಫಲವಾಗಿವೆ. ಒಬ್ಬರು ಎಲ್ಲರಿಗಾಗಿ ಮತ್ತು ಎಲ್ಲರೂ ಒಬ್ಬರಿಗಾಗಿ ಎಂಬ ಸಿದ್ಧಾಂತದ ಮೇಲೆ ರೆವರೆಂಡ್ ಇ.ಬಿ. ಪೇನ್ ರವರು ಸ್ಥಾಪಿಸಿದ ಕ್ಯಾಲಿಫೋರ್ನಿಯಾದ ಆಲ್ಟ್ರೇರಿಯಾ ಕಲೋನಿ ಎಂದು ಕರೆಯಲ್ಪಡುವ ಅತ್ಯಂತ ಗಮನಾರ್ಹವಾದ ವೈಫಲ್ಯಗಳಲ್ಲಿ ಇದು ಒಂದಾಗಿದೆ. ಇದು ಇತರ ಕಾಲೋನಿಗಳ ಮೇಲೆ ಅನೇಕ ಪ್ರಯೋಜನಗಳನ್ನು ಹೊಂದಿತ್ತು. ಅದು ತನ್ನ ಸದಸ್ಯರನ್ನು ಆರಿಸಿಕೊಂಡಿತು ಮತ್ತು ಎಲ್ಲ ವಿಧಾನಗಳನ್ನು ಸ್ವೀಕರಿಸಲಿಲ್ಲ. ಇದಲ್ಲದೆ ಇದು ಅತ್ಯಂತ ಸಂಪೂರ್ಣವಾದ ನಿಯಂತ್ರಣದ ಒಂದು ಲಾಡ್ಜ್ ಅಂದರೆ ತಂಗುದಾಣ ರೂಪದ ಸರ್ಕಾರವನ್ನು ಹೊಂದಿತ್ತು. ಇದರ ಸಂಸ್ಥಾಪಕರು ವೈಫಲ್ಯದ ಕಾರಣವನ್ನು ನೀಡುತ್ತಾ ಸ್ಯಾನ್ ಫ್ರಾನ್ಸಿಸ್ಕೋ ಎಕ್ಸಾಮಿನರ್ ಡಿಸೆಂಬರ್ 10, 1896ರಲ್ಲಿ ಹೇಳಿದರು. ಆಲ್ಟ್ರೇರಿಯಾ ಸಂಪೂರ್ಣವಾಗಿ ವಿಫಲವಾಗಿರಲಿಲ್ಲ. ನಂಬಿಕೆ, ಒಳ್ಳೆಯ ಇಚ್ಛೆ ಮತ್ತು ಪ್ರಾಮಾಣಿಕತನ ಸಮುದಾಯದ ಒಂದು ಭಾಗಕ್ಕೆ ಚಾಲ್ತಿಯಲ್ಲಿದ್ದವು. ಸಮುದಾಯ ಸಂತೋಷದ ಜೀವನವನ್ನು ಮಾಡಿದೆ ಮತ್ತು ಇನ್ನೊಂದು ಬದಿಯಲ್ಲಿ ಅವಮಾನ, ಅಸೂಯೆ ಮತ್ತು ಸ್ವಾರ್ಥಿ ಉದ್ದೇಶಗಳನ್ನು ನಾವು ಪ್ರದರ್ಶಿಸಿದ್ದೇವೆ. ಇಂತಹ ಉದ್ದೇಶಗಳ ಮಾನವ ಸ್ವಭಾವವನ್ನು ದುರುಪಯೋಗಪಡಿಸಿಕೊಳ್ಳುತ್ತೇವೆ ಮತ್ತು ಜೀವನವನ್ನು ಮೌಲ್ಯಯುತವಾಗದಂತೆ ಮಾಡುತ್ತೇವೆ. ನಾವು ಮೊದಲು ಮಾಡಿದಂತೆ ಒಬ್ಬರನ್ನೊಬ್ಬರು ನಂಬುವುದನ್ನು ಮತ್ತು ಪರಿಗಣಿಸುವುದನ್ನು ಮುಂದುವರಿಸಲಿಲ್ಲ, ಆದರೆ ಲೌಕಿಕವಾದ ಇತರೆ ಮಾರ್ಗಗಳಿಗೆ ಮರಳಿದ್ದೇವೆ. ಕೆಲವು ಜನರು ಅನುಭವದಿಂದ ಪ್ರದರ್ಶಿಸುವುದನ್ನು ಇತರರು ಮಾನವ ಸ್ವಭಾವ, ಜ್ಞಾನದ ಆಧಾರದ ಮೇಲೆ ಅನುಗಮನದ ತಾರ್ಕಿಕತೆಯಿಂದ ತಿಳಿಯುತ್ತಾರೆ. ಇನ್ನೂ ಮನುಷ್ಯರ ಹೃದಯವನ್ನು ಸ್ವಾರ್ಥತೆಯು ನಿಯಂತ್ರಿಸುತ್ತಿರುವಾಗ ಅಂತಹ ಭರವಸೆಯ ಕಾಲುಭಾಗ ನಿರರ್ಥಕತೆಯ ಬಗ್ಗೆ ಪಾಠವನ್ನು ಬಯಸುವ ಯಾರಾದರೂ 3 ಅಥವಾ 4 ಎರಡನೆಯ ದರ್ಜೆಯ ಬೋರ್ಡಿಂಗ್ ಹೌಸ್ನಲ್ಲಿ ತಲಾ 1 ವಾರದವರೆಗೆ ಆಲೋಚನಾ ಸಭೆ ಮಾಡುವ ಮೂಲಕ ತನ್ನ ಅನುಭವವನ್ನು ಅಗ್ಗವಾಗಿ ಪಡೆಯಬಹುದು. ಮುಂದಿನ ಶೀರ್ಷಿಕೆ ಯಂತ್ರವಿಜ್ಞಾನದ ಸಾಮಾನ್ಯ ಶಿಕ್ಷಣ ಒಂದು ಪರಿಹಾರ. ಜನರಲ್ ಎಜುಕೇಷನ್ ಆಫ್ ಮೆಕ್ಯಾನಿಕ್ಸ್ ಅ ರೆಮಿಡಿ. ಸಾರ್ವಜನಿಕ ವಿಚಾರ ವೇದಿಕೆಯಲ್ಲಿ ಕೆಲವು ವರ್ಷಗಳ ಹಿಂದೆ ಮಿಸ್ಟರ್ ಹೆನ್ರಿ ಹಾಲ್ಟ್ ಲೇಖನವೊಂದು ಕಾಣಿಸಿಕೊಂಡಿತು. ಅದರಲ್ಲಿ ಶಿಕ್ಷಣವು ಬಹುಮಟ್ಟಿಗೆ ಕೈಗಾರಿಕವಾಗಿರಬೇಕು. ಒಬ್ಬ ಮೆಕ್ಯಾನಿಕ್ಗೆ ಸುಲಭವಾಗಿ ಒಂದು ಉದ್ಯೋಗದಿಂದ ಇನ್ನೊಂದು ಉದ್ಯೋಗಕ್ಕೆ ತಿರುಗಲು ಅವನು 1 ಡಜನ್ ಗಟ್ಟಲೆ ವ್ಯಾಪಾರ ಕಲಿಯಬೇಕು ಎಂದು ತೋರಿಸಲು ಪ್ರಯತ್ನಿಸಿದರು. ಇದು ಸ್ವಲ್ಪ ಸಮಯದವರೆಗೆ ಕೆಲವು ವ್ಯಕ್ತಿಗಳಿಗೆ ಸಹಾಯವಾಗಿರಬಹುದಾದರೂ ಅಂತಹ ಕ್ರಮವು ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಬೂಟು ತಯಾರಕರು ಮತ್ತು ನೇಕಾರರು ಕೆಲಸವಿಲ್ಲದೆ ಖಾಲಿ ಕುಳಿತಿರುವಾಗ ಗಾರೆ ಮಾಡುವವರು ಮತ್ತು ಇಟ್ಟಿಗೆ ಹಾಕುವವರು ಕಾರ್ಯನಿರತರಾಗಿರುವಲ್ಲಿ ಅದು ಸಾಕಷ್ಟು ಕೆಟ್ಟದ್ದಾಗಿದೆ. ಆದರೆ ಚರ್ಮಕಾರರು, ನೇಕಾರರು ಇಟ್ಟಿಗೆ ಹಾಕುವುದನ್ನು ಮತ್ತು ಗಾರೆ ಕೆಲಸವನ್ನು ಕಲಿತುಕೊಂಡರೆ ಪರಿಣಾಮ ಏನು? ಎಲ್ಲ ನಿರುದ್ಯೋಗಿಗಳು ಬಿಡುವಿಲ್ಲದ ಕೆಲಸಗಳಿಗಾಗಿ ಸ್ಪರ್ಧಿಸಬಹುದಾದರೆ ಅದು ಪ್ರತಿ ವ್ಯಾಪಾರದಲ್ಲಿ ಸ್ಪರ್ಧೆಯನ್ನು ಹೆಚ್ಚಿಸುತ್ತದೆ. ಆದರೆ ಸಂಭಾವಿತ ವ್ಯಕ್ತಿಯು 2 ಸಮಗ್ರ ಸತ್ಯಗಳೊಂದಿಗೆ ಉತ್ತಮವಾಗಿ ವ್ಯವಹರಿಸುತ್ತಾನೆ. ಯಾವ ಶಿಕ್ಷಣದ ಅಗತ್ಯವಿದೆ ಎಂಬುದನ್ನು ಕುರಿತು ಗಣನೆಗೆ ತೆಗೆದುಕೊಳ್ಳುತ್ತಾನೆ. ಈ ಸತ್ಯಗಳಲ್ಲಿ ಸರಳತೆ ಅನಿವಾರ್ಯವಾಗಿದೆ, ಕಠೋರವಾಗಿದ್ದರೂ ಸಹ ನೈಸರ್ಗಿಕ ಆಯ್ಕೆಯ ಅವಶ್ಯಕತೆಯಾಗಿರುವುದು. ಇದು ನ್ಯಾಯ ಎಂದು ನಾನು ಹೇಳುವುದಿಲ್ಲ. ಪ್ರಕೃತಿಗೆ ನ್ಯಾಯದ ಬಗ್ಗೆ ಏನೂ ತಿಳಿದಿಲ್ಲ. ಅದರ ಯಂತ್ರೋಪಕರಣಗಳು ಕಠಿಣ ಪರಿಸ್ಥಿತಿಗಳಲ್ಲೂ ಮರುಕವೇನೂ ಇಲ್ಲದೆ ಕಟ್ಟುತ್ತಿರುತ್ತವೆ. ಆದರೆ ಎಲ್ಲದರ ನಂತರ ಆ ಪರಿಸ್ಥಿತಿಗಳಿಂದ ಕಟ್ಟುವಿಕೆ ಉತ್ತಮ ಫಲಿತಾಂಶವನ್ನು ನೀಡುತ್ತವೆ, ನಿಜ.